ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. 5 ನಿಮಿಷದಲ್ಲಿ ಮೃದುವಾದಂಥ ಹೂವಿನ ಥರ ಇರುವಂಥ ಹೋಳಿಗೆನ ಮಾಡ್ಬೋದು ನೋಡಿ. ಎಷ್ಟು ಸಾಫ್ಟ್ ಆಗಿ ಬಂದಿದೆ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ಹೋಳಿಗೆ ಮಾಡಲಿಕ್ಕೆ ಕಡಲೆಬೇಳೆ, ತೊಗರಿಬೇಳೆ, ಯಾವುದೇ ರೀತಿಯ ಬೇಳೆ ಬೇಡ, ರವೆ ಬೇಡ. ಹೂರ್ಣ ಮಾಡಲಿಕ್ಕೆ ಕುಟ್ಟೋದು ಬೇಡ, ರುಬ್ಬೋದು ಬೇಡ, ಮಿಕ್ಸಿ ಬೇಡ, ಗ್ರೈಂಡರ್ ಬೇಡ, ಯಾವುದೇ ರೀತಿಯ ಜರಡಿ ಬೇಡ, ಮಿಷನ್ ಬೇಡ. ಹಾಗಾದ್ರೆ ಈ ರೀತಿಯ ಸ್ಪೆಷಲ್ ಆದಂಥ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಬೌಲ್ ತಗೊಂಡೆ ನೋಡಿ. 2 ಬೌಲ್ ಮೈದಾ ಹಿಟ್ಟನ್ನು ನಾವು ತಗೊಳ್ತಾ ಇದ್ದೀವಿ ನೋಡಿ. ನೀವು ಬೇಕಾದರೆ 1 ಬೌಲ್ ಗೋಧಿ ಹಿಟ್ಟು, 1 ಬೌಲ್ ಮೈದಾ ಹಿಟ್ಟನ್ನು ಬೇಕಾದರೆ ತೊಗೊಳ್ಬೋದು, ಇಲ್ಲ ಫುಲ್ ಗೋಧಿ ಹಿಟ್ಟನ್ನೇ ತೊಗೊಳ್ಬೋದು. ಇದಕ್ಕೆ ಬೇಕಾದರೆ ಬಾಂಬೆ ರವೆನೂ ಮಿಕ್ಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪವನ್ನು ಕರಗಿಸಿದ್ದೀನಿ ನೋಡಿ. ಇವಾಗ ನಾವು ಕಣಕವನ್ನು ತಯಾರಿ ಮಾಡ್ಕೊಳ್ತಿದ್ದೀವಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಗಷ್ಟು ಉಪ್ಪನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ಳೋಣ, 1/4 ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ. ಇವಾಗ ಒಂದ್ಸಲ ತುಪ್ಪ ಮತ್ತು ಉಪ್ಪು ಅರಿಶಿನ ಪುಡಿ ಮಿಕ್ಸ್ ಆಗೋ ಹಾಗೆ ಸ್ವಲ್ಪ ಕಲಿಸ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ. ಒಂದೇ ಸಲಕ್ಕೆ ನೀರು ಹಾಕೊಳ್ಳೋದು ಬೇಡ, ಜಾಸ್ತಿ ಆದರೆ ಮತ್ತೆ ಹಿಟ್ಟಿರೋದಿಲ್ಲ. ಹಿಟ್ಟಿದ್ರೂ ನಮಗೆ ಸರಿಯಾದ ಅಳತೆಯಲ್ಲಿ ನಿಮಗೆ ಕಣಕ ಅಥವಾ ಈ ಹಿಟ್ಟು ಆಗೋದಿಲ್ಲ ನೋಡಿ. ಸ್ವಲ್ಪ ನೀರು ಹಾಕೊಳ್ಳೋಣ, ಈ ರೀತಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು, ಮೃದುವಾಗಿರಬೇಕು. ಆ ಹದಕ್ಕೆ ಕಲಿಸ್ಕೊಳ್ಳಿ ನೋಡಿ. ಇವಾಗ ತಯಾರಾಯಿತು. ಈ ಥರ ಆದರೆ ಸಾಕು. ಇದಕ್ಕೆ ಸ್ವಲ್ಪ ನಾವು ಮೇಲ್ಗಡೆ 1 ಸ್ಪೂನ್ ತುಪ್ಪವನ್ನು ಹಾಕಿ, ನೀವು ತುಪ್ಪನಾರು ಯೂಸ್ ಮಾಡ್ಬೋದು, ಇಲ್ಲ ಆಯಿಲನ್ನಾರು ಯೂಸ್ ಮಾಡ್ಬೋದು. ಸ್ವಲ್ಪ ಇದನ್ನು ನೆನಿಬೇಕು. ಈ ಥರ ಹಾಕೋದ್ರಿಂದ ಮೇಲ್ಗಡೆ ಒಣಗೋದಿಲ್ಲ ಹಿಟ್ಟು, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಡೋಣ. ಇವಾಗ ಇನ್ನೊಂದು ಪಾತ್ರೆಗೆ ನಾವು 2 ಬೌಲ್ ನಾವು ಯಾವ ಮೈದಾ ಹಿಟ್ಟು ತೊಗೊಂಡಿದ್ದೀವೋ ಅದೇ ಬೌಲಲ್ಲಿ ನೀರನ್ನು ಹಾಕೊಳ್ಳೋಣ. ಈ ನೀರನ್ನು ನಾವು ಇವಾಗ ಕುದಿಸ್ಬೇಕು. ಸ್ವಲ್ಪ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಯಾಕಂದರೆ ನಮಗೆ ಬಿಸಿನೀರು ಬೇಕಾಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ನಾವು ಯಾವ ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀವೋ ಅದೇ ಬೌಲಲ್ಲಿ 2 ಬೌಲ್ ಕಡಲೆ ಹಿಟ್ಟನ್ನು ತೊಗೊಳ್ಳೋಣ. ಇವಾಗ ಈ ಕಡಲೆ ಹಿಟ್ಟಿಗೆ 1-2 ಸ್ಪೂನ್ ತುಪ್ಪವನ್ನು ಹಾಕೊಳ್ಳೋಣ. ನೀವು ಬೇಕಾದರೆ ಆಯಿಲ್ ಆದರೂ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ತುಪ್ಪ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಬೇಕಾದರೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೋಬೇಕು. ಸ್ವಲ್ಪ ಕಡಲೆ ಹಿಟ್ಟನ್ನು ಹುರ್ಕೋಬೇಕು. ಕಡಲೆ ಹಿಟ್ಟಿನ ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು, ಮತ್ತು ಒಂದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗಬೇಕು. ತುಂಬ ಹುರ್ಕೊಳಕ್ಕೆ ಹೋಗ್ಬಿಡಿ, ಕಪ್ಪಾಗೋವರೆಗೂ ಹುರಿಯೋದು ಬೇಡ. ಲೈಟಾಗಿ 1-2 ನಿಮಿಷದೊಳಗೆ ನೀವು ಇದನ್ನು ಫ್ರೈ ಮಾಡಿದರೆ ಸಾಕಾಗುತ್ತೆ. ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ, ಸ್ವಲ್ಪ ಕಲರ್ ಲೈಟಾಗಿ ಚೇಂಜ್ ಆಗಿದೆ, ಅಷ್ಟಾದರೆ ಸಾಕು. ಇವಾಗ ನಾವಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ವಲ್ಲ, ಆ ನೀರನ್ನು ಸ್ವಲ್ಪ ಹಾಕೊಳ್ಳೋಣ. ಫುಲ್ ಹಾಕೋದು ಬೇಡ, 1/4 ಭಾಗದಷ್ಟು ನೀರನ್ನು ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ 1 ಬೌಲ್ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇದಕ್ಕೆ 2 ಸ್ಪೂನ್ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಸಕ್ಕರೆ ಹಾಕೋದ್ರಿಂದ ಹೋಳಿಗೆ ತುಂಬ ಒಂದು ಸ್ವಲ್ಪ ಮೃದು ಬರುತ್ತೆ, ಮತ್ತು ಗರಿಗರಿಯಾಗಿ ಉಳಿಯುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ನಮ್ಮ ತಿನ್ನಲಿಕ್ಕೆ ಬಾಯಿಗೆ ಗರಿಗರಿ ಸಿಗುತ್ತೆ. ಇದೊಂಥರ ಟಿಪ್ಸ್ ಅಂತಲೇ ತಿಳ್ಕೊಬೋದು ನೀವು. ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈಗ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನಾವು ಬಿಸಿನೀರನ್ನು, ಸ್ಟವನ್ನು ಅಲ್ಲಿ ಬಿಸಿನೀರು ಕಾಯಲಿಕ್ಕೆ ಸಿಮ್ಮಲ್ಲಿ ಇಟ್ಕೋಬೇಕು. ಅದು ಸ್ವಲ್ಪ ಕಾಯ್ತಾ ಇರಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗೇ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ ನೋಡಿ. ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಒಂದು ಹದಕ್ಕೆ ಬರ್ತಾ ಇದೆ ಅಲ್ವಾ ಹಿಟ್ಟು. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ, ಚೆನ್ನಾಗಿ ಬೇಯುತ್ತೆ, ಅದಕ್ಕೋಸ್ಕರ ನೋಡಿ. ಮತ್ತು ಬೆಲ್ಲನೂ ಚೆನ್ನಾಗಿ ಕರಗತ್ತೆ. ನೀವು ಕೈಯನ್ನು ಬಿಡದೆ ಈ ಥರ ಮಗುಚೋದು ಅಥವಾ ತಿರುಗಿಸೋದು ಮಾಡ್ತಾನೆ ಇರಬೇಕು. ಒಂದು ವೇಳೆ ಇಲ್ಲಿ ತಳ ಹಿಡಿತು ಅಂತೀವಲ್ಲ, ಹಿಡಿತು ಅಂದರೆ ಸ್ಟವನ್ನು ಆಫ್ ಮಾಡಿಬಿಡಿ, ಮತ್ತೆ ಬೇಕಾದರೆ ಆನ್ ಮಾಡ್ಕೊಳ್ಳೋಕೆ ಬರುತ್ತೆ. ನಿಮಗೆ ಗಡಿಬಿಡಿ ಆಗ್ಬೋದಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನನಗೂ ಆಗುತ್ತೆ. ನಾನೇನು ಮಾಡ್ತೀನಿ, ಇವಾಗ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಸುಮ್ಮನೆ ಈ ಥರ ಸ್ವಲ್ಪ ಮಗ್ಚ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ತಾ ಇದೆ. ಇವಾಗ ನೋಡಿ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ ಬೆಲ್ಲ ಮತ್ತು ಕಡಲೆ ಹಿಟ್ಟು. ಇವಾಗ ಸ್ಟವನ್ನು ಫುಲ್ ಆರಿಸ್ಬಿಡೋಣ, ಆಫ್ ಮಾಡೋಣ ನೋಡಿ. ಬಿಸಿ ಇದೆ, ಆದರೂ ನಮಗೆ ರೂಢಿ ಇದೆ, ಕೈಯಲ್ಲಿ ಹಿಡಿದಿದ್ದೀನಿ ನೋಡಿ ಹಿಟ್ಟನ್ನು ನೋಡಿ. ಎಷ್ಟು ನೀಟಾಗಿ ಉಂಡೆ ಕಟ್ಟಕ್ಕೆ ಬರ್ತಿದೆ ಅಲ್ವಾ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡೋಣ ನೋಡಿ. ನೆಕ್ಸ್ಟ್ ಇದನ್ನು ನಾವು ನಮಗೆ ಎಷ್ಟೆಷ್ಟು
ಚಿಕ್ಕ ಹೋಳಿಗೆ ಬೇಕಾದರೆ ಚಿಕ್ಕ ಉಂಡೆ ಕಟ್ಕೋಬೋದು, ದೊಡ್ಡ ದೊಡ್ಡ ಹೋಳಿಗೆ ಆದರೆ ಸ್ವಲ್ಪ ದೊಡ್ಡ ಸೈಜಿನ ಉಂಡೆಗಳನ್ನು ನೀವು ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಸೈಜ್ ಉಂಡೆಯನ್ನು ಮಾಡಿಟ್ಟಿದ್ದೀನಿ ನೋಡಿ. 6-8 ಉಂಡೆ ಆಗಿದೆ ಇಲ್ಲಿ. ನೆಕ್ಸ್ಟು ನಾವು ಹಿಟ್ಟು ಕಲಸಿಟ್ಟಿದ್ದೀವಲ್ಲ ಅದನ್ನು ಇನ್ನೊಂದು ಸಲ ನೀಟಾಗಿ ಈ ಥರ ಕುಟ್ಟೋದು ನಾದೋದು ಮಾಡಿ ಸ್ವಲ್ಪ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಇದು ನೆನೆಯುತ್ತೆ. ಇವಾಗ ಈ ರೀತಿ ಒಂದು ಬಾಲ್ ಟೈಪ್ ಅಷ್ಟು ಉಂಡೆನ ತೆಗೆದುಕೊಳ್ಳೋಣ ನೋಡಿ. ಕಣಕವನ್ನು ತೆಗೆದುಕೊಂಡು ನೆಕ್ಸ್ಟು ಇದನ್ನು ಸ್ವಲ್ಪ ಚಿಕ್ಕ ಚಪಾತಿ ಶೇಪಲ್ಲಿ ಮಾಡಿಬಿಟ್ಟು ಮಧ್ಯ ಹೂರಣದ ಉಂಡೆಯನ್ನು ಇಟ್ಟುಬಿಟ್ಟು ನೋಡಿ ಈ ಥರ ಫುಲ್ ಕವರ್ ಮಾಡೋಣ. ಎಕ್ಸ್ಟ್ರಾ ಹಿಟ್ಟು ಬಂದರೆ ಮತ್ತೆ ಅದನ್ನು ತೆಗೆದು ಅದೇ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಣಕಕ್ಕೆ ಸೇರಿಸ್ಕೊಂಡ್ರೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆಯಲ್ವಾ. ಇವಾಗ ನಾವಿದನ್ನು ಯಾವುದಾದ್ರು ಒಂದು ಪ್ಲಾಸ್ಟಿಕ್ಕಿನ ಕವರ್ ಮೇಲೆ ಇಟ್ಬಿಟ್ಟು ನೋಡಿ, ಈ ರೀತಿ ಪ್ಲಾಸ್ಟಿಕ್ ಹೋಳಿಗೆ ಕವರು ಸಿಗತ್ತೆ. ಸ್ವಲ್ಪ ಒಂದು ಚಿಕ್ಕ ಚಪಾತಿ ಸೈಜಿಗೆ ಮಾಡ್ಕೊಳ್ಳಿ. ನೆಕ್ಸ್ಟು ಬರೀ ತಟ್ಬೋದು, ಬೇಕಾದರೆ ರೂಢಿ ಇದ್ದರೆ ಲಟ್ಟಣಿಗೆಯಿಂದ ಈ ಥರ ಲಟ್ಟಿಸ್ಕೋಬೋದು. ನೀವು ಎಣ್ಣೆ ಕವರ್ ಬೇಕಾದರೆ ತೊಗೊಳ್ಬೋದು, ಇಲ್ಲ ಈ ರೀತಿ ಪ್ಲಾಸ್ಟಿಕ್ ಕವರ್ ತೊಗೊಳ್ಬೋದು, ಹೋಳಿಗೆ ಎಲೆ ತೊಗೊಳ್ಬೋದು, ಬಾಳೆ ಎಲೆ ತೊಗೊಳ್ಬೋದು, ಇಲ್ಲ ಮೆಟಲ್ ಶೀಟ್ಗಳು ಬರುತ್ತೆ, ಅದು ತುಂಬ ಚೆನ್ನಾಗಾಗುತ್ತೆ ಹೋಳಿಗೆ ಮಾಡಲಿಕ್ಕೆ, ಅದನ್ನಾದರೂ ತೊಗೊಳ್ಬೋದು. ಆದರೆ ಈ ಟೈಮಲ್ಲಿ ನನಗೆ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಪ್ಲಾಸ್ಟಿಕ್ಕಿನ ಪೇಪರ್ ಮೇಲೆ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಟೈಪ್ ಶೀಟ್ ಸಿಗುತ್ತೋ ಅದ್ರ ಮೇಲೆ ಮಾಡ್ಬೋದು. ಇವಾಗ ನಾವು ಒಂದು ದೋಸೆ ಹಂಚನ್ನು ಇಟ್ಬಿಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ ನೋಡಿ. ಇವಾಗ ಹೋಳಿಗೆ ಲಟ್ಸಿದ್ದಾಯಿತು. ಇದನ್ನು ನಾವು ಹಂಚಿನ ಮೇಲೆ ಹಾಕಿ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೋಬೇಕು. ಈ ಟೈಮಲ್ಲೂ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪ ಆಗಲಿ ಅಥವಾ ಎಣ್ಣೆನಾಗಲಿ ನೀವು ಹಾಕೋಬೋದು ನೋಡಿ. ಈ ರೀತಿ ಹಾಕಿ ನೆಕ್ಸ್ಟು ಈಗ ಒಂದು ಸೈಡ್ ಬೇಯಿದೆ, ನೆಕ್ಸ್ಟ್ ಇನ್ನೊಂದು ಸಲ ಮಗ್ಚ್ ಹಾಕೊಳ್ಳೋಣ ನೋಡಿ. ಎಷ್ಟು ನೀಟಾಗಿ ಹೋಳಿಗೆ ಆಯಿತು ಅಂಥೇಳಿ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ, ಯಾವುದೇ ರೀತಿಯ ಕಾಳುಗಳು ಬೇಡ, ತೊಗರಿಬೇಳೆ ಬೇಡ, ಕಡಲೆಬೇಳೆ ಬೇಡ, ಈಸಿಯಾಗಿ ನಾವು ಅದನ್ನು ರುಬ್ಬಬೇಕು, ಪಾಕ ಮಾಡ್ಕೋಬೇಕು, ಏನಿಲ್ಲ, ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ನಾವು ಹೋಳಿಗೆ ಮಾಡ್ಕೋಬೋದು ಅಂತ. ಅದರಲ್ಲೂ ತುಂಬ ಜನಕ್ಕೆ ಬೆಲ್ಲ ಕುದಿಸಿ ಪಾಕ ಮಾಡೋದು ಒಂದೊಂದು ಸಲ ನೀರಾಗತ್ತೆ, ಒಂದೊಂದು ಸಲ ಗಟ್ಟಿಯಾಗತ್ತೆ, ಮತ್ತು ತಳ ಹಿಡಿಯುತ್ತೆ. ಅದರಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಗ್ರೈಂಡರಿಗೆ ಹಾಕೋಕ್ಕೆ ಬರೋದಿಲ್ಲ. ಮಿಕ್ಸಿಗೆ ಹಾಕಿ ರುಬ್ಬಿದರೆ ಮಿಕ್ಸಿ ಒಂದೊಂದು ಸಲ ಕೆಟ್ಟೇ ಹೋಗಿಬಿಡುತ್ತೆ, ಹೋಳಿಗೆ ರುಬ್ಬೋದೇ ಇಲ್ಲ, ತರಿ ಆಗುತ್ತೆ. ಅದೆಲ್ಲ ಪ್ರಾಬ್ಲಮ್ಮೇ ಇಲ್ಲ, ತುಂಬಾ ಟೇಸ್ಟಿಯಾಗಿ ಹೋಳಿಗೆ ಆಗುತ್ತೆ. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇನ್ನು ಹೋಳಿಗೆ ಬೇಯಿಸೋದಂತೂ ನಿಮ್ಗೆ ಗೊತ್ತೇ ಇದೆ. ನಿಧಾನವಾಗಿ 2 ಸಲ ಮಗ್ಚಿ ಬೇಯಿಸ್ಕೊಂಡ್ರಾಯ್ತು, ವಿಡಿಯೋದಲ್ಲಿ ನೋಡಿದ್ರಲ್ಲ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಹೋಳಿಗೆ ಎಷ್ಟು ಸಾಫ್ಟಾಗಿ ಗರಿಗರಿಯಾಗಿ ಬಂದಿದೆ ಅಂತ ನೋಡಿ. ತೆಳುವಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಆದರೆ ಒಂದು ವಿಷಯ ಹೇಳ್ತೀನಿ, ಯಾರಿಗೂ ನೀವು ಹೇಳೋಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಕೊಟ್ಟರೆ, ನಿಮ್ಮ ಮನೆಗೆ ಯಾರೇ ನೆಂಟರು ಬಂದರೆ ಈ ಮೆಥಡಲ್ಲಿ ಮಾಡಿದ್ದೀವಿ ಅಂತ ಹೇಳಬೇಡಿ. ನಾವು ಹೂರಣವನ್ನು ಮಾಡಿ ಪಾಕ ತೆಗೆದು ಅದನ್ನು ಕಷ್ಟಪಟ್ಟು ಮಾಡಿದ್ದೀವಿ ಅಂತಲೇ ಹೇಳಿ, ಅವ್ರಿಗೆ ಗೊತ್ತೇ ಆಗೋದಿಲ್ಲ ನೀವು ಹೀಗೆ ಮಾಡಿದ್ದೀವಿ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಹೋಳಿಗೆಯನ್ನು ಮಾಡ್ಬೋದು ಅಂತ. ಇದೇ ರೀತಿಯ ತುಂಬ ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ಹೊಸ ರೀತಿಯಲ್ಲಿ ಟೈಮ್ ಉಳಿಬೇಕು, ಅಷ್ಟೇ ಟೇಸ್ಟಿಯಾಗಿರಬೇಕು. ಇಂಥ ಅಡುಗೆಗಳಿಗಾಗಿ ಜೊತೆಗೆ ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್ಗಳಿಗಾಗಿ ಹೊಸಬರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.